पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಸರ್ವೇ ಜನ ಸುಖಿನೋ ಭವಂತು. ಓಕೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಬ್ಸೈಟ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ಈಗ ಸಮ್ಮರ್ ಇರೋದ್ರಿಂದ ಚಿಕ್ಕ ಮಕ್ಕಳೆಲ್ಲ ಮನೆಯಲ್ಲಿ ಇರ್ತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಏನಾದರೂ ಮಾಡಿಕೊಡ್ತಾನೆ ಇರ್ಬೋದು. ನಾವು ಮನೇಲಿ ಮಾಡಿರೋದ್ರಿಂದ ಯಾವುದೇ ಟೆನ್ಷನ್ ಇರೋಂಗಿಲ್ಲ. ಆಯಿಲ್ ಬಗ್ಗೆ ಅಥವಾ ಏನೇನು ಐಟಮ್ ಹಾಕಿದ್ದಾರೆ ಅಂದೇಳಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಅಷ್ಟೇ ಹೆಲ್ದಿ ಆಗಿದೆ ಇದು ರೆಸಿಪಿ. ಯಾಕಂದರೆ ಶುಂಠಿ, ಬೆಳ್ಳುಳ್ಳಿ ಹಾಕಿ ನೆಕ್ಸ್ಟ್ ಚಿಕ್ಕ ಪೀಸ್ ಅಂತಾರಲ್ಲ, ಅದು ಡಯಟ್ಗೂ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ಒಂದು ಹಸಿಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಹಾಗೂ ಸ್ವಲ್ಪ ಬೆಳ್ಳುಳ್ಳಿ. ಇದು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಇದನ್ನು ಹಚ್ಕೊಂಡು ಇದು ಮೂರದ್ದು ಪೇಸ್ಟ್ ಹಾಕ್ಕೋಬೇಕು. ಅದು ಮಿಕ್ಸ್ ಮಾಡಿ ಆದರೂ ಪೇಸ್ಟ್ ಮಾಡ್ಕೋಬೋದು, ಅಥವಾ ಸಪ್ರೇಟ್ ಆದರೂ ಪೇಸ್ಟ್ ಇದ್ದರೆ ಡೈರೆಕ್ಟ್ ನಿಮ್ಮ ಕಡೆ ಪೇಸ್ಟ್ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು. ಅಥವಾ ನಾನು ಇಲ್ಲ ಹೇಗೆ ಮಾಡ್ಕೊತೀನಿ ಅಂದರೆ ಈ ಮೂರು ಸೇರಿನೂ ಪೇಸ್ಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಇದು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಓಕೆ, ಮೂರದ್ದು ಒಂದೇ ಮಾಡ್ಕೊಂಡ್ಬಿಡ್ತೀನಿ, ಮತ್ತು ಸಪ್ರೇಟ್ ಮಾಡೋದಿಲ್ಲ, ಏನಿಲ್ಲ. ತಗೊಂಡು ನೆಕ್ಸ್ಟ್ ಇವಾಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿ ಖಾರದ ಪೇಸ್ಟ್ ಇದೆಯಲ್ಲ, ಅದು ತರಿಯಾಗಿ ಮಾಡಿಕೊಂಡ್ರೆ ಸಾಕಷ್ಟೇ. ಫುಲ್ ಫೈನ್ ಪೇಸ್ಟ್ ಎಲ್ಲ ಏನು ಆಗೋದಿಲ್ಲ, ನೆಸೆಸಿಟಿ ಇಲ್ಲ. ಓಕೆ, ನೆಕ್ಸ್ಟ್ ಇವಾಗ 1 ಸ್ಪೂನಷ್ಟು ಕಡಲೆ ಹಿಟ್ಟು. ಓಕೆ, ನೀವು ರೆಡಿಮೇಡ್ ಆದರೂ ತೊಗೋಬೋದು, ಅಥವಾ ಮನೆಯಲ್ಲೇ ಮಿಲ್ ಮಾಡಿಸಿರೋದಾದರೂ ತೊಗೋಬೋದು. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು, ಅರ್ಧ ಸಾಕಷ್ಟೇ, ಜಾಸ್ತಿ ಒಂದೆಲ್ಲ ಬೇಡ. ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡೆ, ಆಯಿತಾ. ನೆಕ್ಸ್ಟ್ ಇವಾಗ 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಓಕೆ, 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಆಯಿತಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲ ಉಪ್ಪೆಲ್ಲ ಹೊಂದ್ಕೋಬೇಕು. ಇವಾಗ ನೀರು ಕೂಡ ಹಾಕಿ ಮಿಕ್ಸ್ ಮಾಡಬೇಕು, ಏನು ತೊಂದರೆ. ನೆಕ್ಸ್ಟ್ ಇವಾಗ ಇದಕ್ಕೆ ಚಿಕ್ ಪೀಸ್ ಅಂತ ಹೇಳಿ ಹೇಳ್ತಾರೆ ಇಂಗ್ಲೀಷಲ್ಲಿ, ಚಿಕ್ ಪೀಸ್. ನೆಕ್ಸ್ಟ್ ಕನ್ನಡದಲ್ಲಿ ಹಸಿ ಕಡಲೆ ಅಂತ ಹೇಳ್ತಾರೆ. ಓಕೆ, ಹಸಿ ಕಡಲೆ ಎಲ್ಲ ಹಾಕ್ಕೊಂಡೆ. ಯಾವುದೇ ಫುಡ್ ಕಲರ್ ಎಲ್ಲ ನೆಸೆಸಿಟಿ ಇಲ್ಲ, ಫುಡ್ ಕಲರ್ ಹಾಕೋದೆಲ್ಲ ಬೇಡ, ಹಾಗೆ ನ್ಯಾಚುರಲ್ ಆಗಿ ಇರಲಿ. ಓಕೆ, ನೆಕ್ಸ್ಟ್ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ನೀರು ನೋಡ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಪೂರ ತಿಳು ಎಲ್ಲ ಬೇಡ. ಓಕೆ, ಆಯಿತಾ. ನಿಮಗಾಗಿ ಅಷ್ಟು ಕಲರ್ ಬೇಕನ್ಸಿದ್ರೆ ಅಥವಾ ಸ್ವಲ್ಪ ಟರ್ಮರಿಕ್ ಹಾಕ್ಕೊಳ್ಳಿ, ಅಥವಾ ನೆಕ್ಸ್ಟ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಆದರೂ ಹಾಕ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಕೈಯಿಂದಾದರೂ ಕಲಿಸ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಕೈಯಿಂದಾದರೂ ಕಲಿಸಿ. ಓಕೆ, ಇನ್ನೂ ಸ್ವಲ್ಪ ನೀರು ಬೇಕು ಅನಿಸುತ್ತೆ, ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀವಿ. ಫಸ್ಟ್ ಎಣ್ಣೆ ಕಾಯಕ್ಕಿಡಬೇಕು. ನೆಕ್ಸ್ಟ್ ಇವಾಗ ಫಸ್ಟ್ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಿದ್ದೇನೆ, ಸಾಂಬಾರು ಮಾಡಿ. ಓಕೆ, ಕಾಯಿದ್ದೀನಿ. ಓಕೆ, ಇವಾಗ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಡಿ. ಎಲ್ಲವನ್ನು ಇದೇ ರೀತಿ ಕೈಯಿಂದಾದರೂ ಹಾಕ್ಕೋಬೋದು, ಈ ಥರ ಸ್ಪೂನಿಂದ. ಕೈಯಿಂದ ಹಾಕ್ಕೊಂಡ್ರೆ ಫಾಸ್ಟ್ ಆಗ್ತೈತಿ, ಸ್ಪೂನಿಂದ ಆದರೆ ಫಾಸ್ಟ್ ಆಗೋಲ್ಲ. ಓಕೆ, ಎಲ್ಲವನ್ನು ಇದೇ ರೀತಿ ಮಾಡ್ಕೊಳ್ತಾ ಹೋಗ್ಬೇಕು. ತುಂಬ ಟೇಸ್ಟಾಗಿರ್ತದೆ. ಈಗ ಸಮ್ಮರ್ ಇರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರಲ್ಲ, ಏನಾದರೂ ಒಂದು ಮಾಡಿಕೊಡ್ತಾನೆ ಇರಬೇಕು. ನಾವೇ ಮನೆಯಲ್ಲಿ ಹೆಲ್ದಿಯಾಗಿ ಕಣ್ಮುಂದೆ ಮಾಡಿರೋದ್ರಿಂದ ಯಾವ ಆಯಿಲ್ ಯೂಸ್ ಮಾಡಿದ್ರೆ ಅಂತ ಟೆನ್ಷನ್ನೂ ಇರೋಲ್ಲ, ಏನು ಐಟಮ್ ಹಾಕಿದ್ರೆ ಅಂತ ಟೆನ್ಷನ್ನೂ ಇರೋಲ್ಲ. ಮತ್ತು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ತುಂಬ ಇಷ್ಟ ಇದೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಎಲ್ಲವೂ ಇದೇ ರೀತಿ ಹಾಕ್ಕೊಳ್ತಾ ಹೋಗಬೇಕು. ಓಕೆ, ಇದೇ ರೀತಿ ಫ್ರೈ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ರೆಡಿ ಆಗುತ್ತೆ. ಜಸ್ಟ್ ಅಂದರೆ ಇದು ಚಿಕ್ ಪೀಸ್ ಎಲ್ಲ ಓವರ್ನೈಟ್ ಸ್ವಲ್ಪ ಸೋಕ್ ಮಾಡಿದರೆ ಸಾಕಷ್ಟೇ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಆಗಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.
my channel.